ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 32ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಮನಸ್ಸು, ಇಂದ್ರಿಯಗಳು ಮತ್ತೆ ಶರೀರದ ಮೂಲಕ ನಮಗೆ ಎಲ್ಲವೂ ಕೂಡ ಸಿದ್ಧಿಯಾಗತ್ತೆ ಅಂತ ಹೇಳಿದ್ರಲ್ವಾ. ಅದು ಹೇಗೆ ಏನು ಅಂತ ಭಗವಂತ 3 ಪಾಯಿಂಟ್ಸ್ ಅನ್ನ ಹೇಳಿ ಎಕ್ಸ್ಪ್ಲೇನ್ ಮಾಡ್ದ. ಅದನ್ನೆಲ್ಲ ತಿಳ್ಕೊಂಡ್ವಿ. ಒಂದ್ಸರಿ ನಾನು ರಿವೈಸ್ ಮಾಡ್ಬಿಡ್ತೀನಿ ಇಲ್ಲಿ, ಇನ್ನೊಂದ್ಸರಿ ಕೇಳಿದಾಗ ನಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಅಂತ ಅಂದ್ಬಿಟ್ಟು. ಈಗ ವೇದಗಳಲ್ಲಿ ಏನೆಲ್ಲ ವರ್ಣನೆ ಮಾಡಿದಾರೋ ಮತ್ತೆ ಇಲ್ಲಿ ಕೂಡ ಭಗವಂತ ಏನೆಲ್ಲ ಯಜ್ಞಗಳ ಬಗ್ಗೆ ಹೇಳಿದನೋ, ಆ ಶಾಸ್ತ್ರಗಳಲ್ಲಿ ಏನು ಯಜ್ಞಗಳನ್ನ ಹೇಳಿದಾರೋ ಅದೆಲ್ಲವನ್ನೂ ಕೂಡ ನಾವು ಮನಸ್ಸು, ಇಂದ್ರಿಯ ಮತ್ತೆ ಶರೀರದ ಕ್ರಿಯೆಗಳ ಮೂಲಕ ಮಾಡ್ತೀವಿ. ಆಯ್ತಾ? ಯಾವುದಾದ್ರೂ ಒಂದರ ಮೂಲಕ ಮಾಡ್ಬೇಕು ಅದನ್ನ. ಸೊ ಆಗ ನಾವು ಮಾಡ್ತಾ ಇರಬೇಕಾದ್ರೆ ಕಾಮನೆ, ಆಸಕ್ತಿ ಮತ್ತೆ ಫಲಾಪೇಚ್ಛೆಗಳನ್ನ, ಮಮತೆಯನ್ನ ಇದನ್ನೆಲ್ಲ ಬಿಟ್ಟು ಮಾಡಬೇಕು. ಆಗ ಮಾಡಿದ್ರೆ ಮಾತ್ರ ನಮಗದು ಸಿದ್ಧಿ ಆಗೋದು. ಇಲ್ಲ ಅಂತಂದ್ರೆ ಅದು ಕೂಡ ಬಂಧನಕ್ಕೆ ಕಾರಣವಾಗುತ್ತೆ ಅನ್ನೋದು ಮೊದಲನೇ ಪಾಯಿಂಟು. ಎರಡನೇದು ಏನು ಅಂತಂದ್ರೆ, ಯಜ್ಞ ಅನ್ನುವಂಥ ಹೆಸರಿನಿಂದ ಯಾವೆಲ್ಲ ಶಾಸ್ತ್ರಗಳಲ್ಲಿ ಹೇಳಿರುವಂಥ ಕರ್ತವ್ಯ ಕರ್ಮಗಳಿದೆಯೋ ಅಥವಾ ಭಗವಂತನ ಪ್ರಾಪ್ತಿಗೋಸ್ಕರ ಏನೇನು ಸಾಧನೆಗಳಿದೆಯೋ ಅದೆಲ್ಲವೂ ಕೂಡ ಈ ಮನಸ್ಸು, ಇಂದ್ರಿಯ ಮತ್ತೆ ಶರೀರದ ಮೂಲಕ ಆಗುತ್ತೆ. ಅದಕ್ಕೂ ಆತ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಮಾಡಿದೆ ಅನ್ನುವಂಥ ಕರ್ತೃತ್ವ ಭಾವನೆ ಇದೆಯಲ್ಲ, ಅದನ್ನ ಬಿಟ್ಟು ಮಾಡಬೇಕು ಅಂತ ಹೇಳಿದ್ದಾರೆ. ಮೊದಲು ಮನಸ್ಸು, ಇಂದ್ರಿಯ ಮತ್ತೆ ಶರೀರದ ಮೂಲಕ ಆಗುತ್ತೆ. ಅದರಲ್ಲಿ ಕೂಡ ನಮಗೆ ಮಮತೆ, ಆಸಕ್ತಿ, ಫಲೇಚ್ಛೆ ಯಾವುದು ಇಲ್ಲದೆ ಮಾಡಬೇಕು. ಎರಡನೇದು, ನಾವು ಏನೇ ಸಾಧನೆ, ಏನೇ ಕರ್ಮಗಳು, ಏನೇ ಮಾಡಿದ್ರು ಕೂಡ ಅದು ಈ ಮನಸ್ಸು, ಇಂದ್ರಿಯ, ಶರೀರದ ಮೂಲಕ ಮಾಡುತ್ತೆ. ಇವುಗಳಿಗೂ ಮತ್ತೆ ಆತ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಇಲ್ಲಿ ಅದನ್ನ ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಇಲ್ಲಿ ನೋಡಿ, ನಾನು ಅಂದ್ರೆ ಈ ಶರೀರ ಅಂತಂದಾಗ ಓಕೆ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೋಬಹುದು. ಆದ್ರೆ ನಾನು ಶರೀರ ಅಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ, ನಾನು ಆತ್ಮ ಅನ್ನೋದು ಗೊತ್ತಾಗಿದೆ ಅಲ್ವಾ. ಸೊ ಈ ಮನಸ್ಸು, ಇಂದ್ರಿಯ ಮತ್ತೆ ಶರೀರದ ಮೂಲಕ ಆಗ್ತಾ ಇರುವಂತ ಕೆಲಸವನ್ನ ನೀವು ಹೇಗೆ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಸೊ ಆಗ ಅದು ಕೂಡ ತಪ್ಪಾಗುತ್ತೆ. ಅದಕ್ಕೆ ಇಲ್ಲಿ ಕರ್ತೃತ್ವದ ಅಭಿಮಾನವನ್ನ ಪಡಬಾರದು. ಯಾಕೆಂದ್ರೆ ಅದು ನಾನಲ್ವೇ ಅಲ್ಲ, ಈ ಶರೀರ ನಾನಲ್ಲ, ನಾನು ಆತ್ಮ ಆಗಿರೋದ್ರಿಂದ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ತಿಳ್ಕೊಬೇಕು. ಇದು ಎರಡನೇ ಪಾಯಿಂಟ್. ಇನ್ನು ಮೂರನೇದೇನು ಅಂತಂದ್ರೆ, ಮನಸ್ಸು, ಇಂದ್ರಿಯ, ಶರೀರ ಇದು ಕೆಲಸ ಮಾಡದೆ ಕೆಲಸದಿಂದಾನೇ ಭಗವಂತನ ಪ್ರಾಪ್ತಿ ಆಗೋದು, ಕರ್ಮ ಬಂಧನದಿಂದ ಕೂಡ ಮುಕ್ತಿಯನ್ನ ಪಡೆಯೋದಕ್ಕಾಗೋದು. ಕೆಲಸನೇ ಮಾಡಲಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಅದಕ್ಕೋಸ್ಕರನೇ ನಾನು ಸುಮ್ಮನೆ ಇದ್ಬಿಡ್ತೀನಿ, ಕರ್ಮ ಬಂಧನದಿಂದ ನಾನು ಮುಕ್ತನಾಗಬೇಕು ಅಂದರೆ ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂದರೆ ಅದರಿಂದ ಸಾಧ್ಯನೇ ಇಲ್ಲ. ನಾವು ಭಗವಂತನನ್ನು ಪಡಿಬೇಕು ಅಂದ್ರೂ, ಕರ್ಮ ಬಂಧನದಿಂದ ಮುಕ್ತರಾಗಬೇಕು ಅಂತಂದ್ರೂ ಕೂಡ ನಾವು ಕೆಲಸ ಮಾಡಿದಾಗಲೇ ಆಗೋದು. ಆದರೆ ಅದನ್ನು ಹೇಗೆ ಮಾಡಬೇಕು ಅಂತಂದರೆ, ಮಮತೆ, ಅಭಿಮಾನ, ಫಲೇಚ್ಛೆ ಮತ್ತು ಆಸಕ್ತಿ ಇದನ್ನೆಲ್ಲ ಬಿಟ್ಟು ಮಾಡಿದಾಗ ನಮಗೆ ಆ ಪ್ರಾಪ್ತಿ ಅನ್ನೋದು ಆಗುತ್ತೆ. ಭಗವಂತನ ಪ್ರಾಪ್ತಿನೂ ಆಗುತ್ತೆ, ಕರ್ಮ ಬಂಧನದಿಂದ ಬಿಡುಗಡೆನೂ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ರೀತಿ ತತ್ವದಿಂದ ತಿಳ್ಕೊಂಡು ನೀನು ಕರ್ಮ ಬಂಧನದಿಂದ ಸರ್ವಥಾ ಮುಕ್ತನಾಗ್ತೀಯಾ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಏನು ಅಂತಂದ್ರೆ, ಇದರಿಂದ ಭಗವಂತ 18ನೇ ಶ್ಲೋಕದಿಂದ ಹಿಡಿದು ಇಲ್ಲಿವರೆಗೂ ನಾನು ನಿನಗೆ ಯಾವ ಯಾವ ಕರ್ಮಗಳ ತತ್ವಗಳನ್ನು ತಿಳಿಸಿದ್ದೀನೋ ಅದರ ಹಾಗೆಯೇ ನೀನು ಎಲ್ಲ ಯಜ್ಞಗಳನ್ನು ಕೂಡ ಮೇಲೆ ಹೇಳಿದ ಪ್ರಕಾರದಿಂದ, ಅಂದರೆ ಈ ಹಿಂದೆ ಹೇಳಿದ್ನಲ್ಲ ನಾನು 3 ಪಾಯಿಂಟ್ಗಳನ್ನೆಲ್ಲ, ಆ ರೀತಿ ನೀನು ಮಾಡಿದಾಗ ಮಾತ್ರ ಕರ್ಮ ಬಂಧನದಿಂದ ನೀನು ಮುಕ್ತನಾಗ್ತೀಯಾ ಅನ್ನುವಂಥ ಮಾತನ್ನ ಹೇಳಿದಾನಲ್ಲ. ಯಾಕೆ ಅಂತಂದ್ರೆ, ಈ ತತ್ವವನ್ನ ತಿಳ್ಕೊಂಡು ಕೆಲಸ ಮಾಡ್ತಾನಲ್ಲ ಅವನಿಗೆ ಕರ್ಮಗಳಿದೆಯಲ್ಲ ಅದು ಬಂಧನಕಾರಕವಾಗೋದಿಲ್ಲ. ಅಷ್ಟೇ ಅಲ್ಲದೆ ಅವನಿಗೆ ಹಿಂದೆ ಮಾಡಿರ್ತಾನಲ್ಲ ಅವನು ಸಂಚಿತ ಕರ್ಮಗಳು ಅಂತ ನಾವು ಹೇಳ್ತೀವಲ್ವಾ, ಅದನ್ನು ಕೂಡ ಅದು ನಾಶ ಮಾಡಿ ಮುಕ್ತಿಯನ್ನ ಕೊಡುತ್ತೆ. ಅದಕ್ಕೆ ತತ್ವವನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಈಗ ನಾವು ತತ್ವವನ್ನೇ ತಿಳ್ಕೊಂಡಿಲ್ಲ ಅಂತಂದ್ರೆ ನಾವು ಏನು ಮಾಡ್ತಾ ಇದ್ವಿ ಅಂತ ಗೊತ್ತಿಲ್ಲ. ಏನೋ ಒಂದು ಕುರುಡ ಹೇಗೆ ನಡ್ಕೊಂಡು ಹೋಗ್ತಿರ್ತಾನೋ ದಾರಿ ಗೊತ್ತಿಲ್ಲದೆ ಹಾಗೆ ಮಾಡ್ತಿರ್ತೀವಿ. ಅದಕ್ಕೋಸ್ಕರನೇ ನಾವು ತತ್ವತಃ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು.
ತತ್ವವನ್ನು ತಿಳ್ಕೊಂಡಾಗ ನಮಗೆ ನಾವು ಮಾಡುವಂಥ ಕೆಲಸ ಬಂಧನವಾಗೋದಿಲ್ಲ. ಅಲ್ಲದೆ ಏನು ಮಾಡುತ್ತದೋ, ನಾವು ಹಿಂದೆ ಮಾಡಿರುವಂಥದ್ದು, ಈಗ ಮಾಡಿರುವಂಥದ್ದು ಎಷ್ಟೋ ನಾವು ಕರ್ಮಗಳನ್ನು ಮಾಡಿರ್ತೀವಲ್ವಾ, ಆ ಕರ್ಮಗಳನ್ನೆಲ್ಲ ಅದು ನಾಶ ಮಾಡಿ ನಮಗೆ ಮುಕ್ತಿಯನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾವು ಆ ರೀತಿ ಮಾಡಬೇಕು. ಅದಕ್ಕೆ ಇಲ್ಲಿ ಭಗವಂತ ಈ ರೀತಿ ನೀನು ತತ್ವದಿಂದ ತಿಳ್ಕೊಂಡು ನೀನು ಕರ್ಮ ಬಂಧನದಿಂದ ಸರ್ವಥಾ ಮುಕ್ತನಾಗ್ತೀಯಾ ಅಂತ ಹೇಳಿರೋದು. ಸೊ ನಾವು ಈ ಭಗವದ್ಗೀತೆಯನ್ನು ಯಾಕೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ತತ್ವವನ್ನು ತಿಳ್ಕೋಬೇಕು ನಾವು ಇಲ್ಲಿ, ಆಯಿತಾ. ಎಲ್ಲ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಭಗವಂತ. ಅದನ್ನು ಇನ್ನೂ ಗುರುಗಳು ಎಕ್ಸ್ಪ್ಲೇನ್ ಮಾಡ್ತಾರೆ, ಟೀಕಾಕಾರರು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದನ್ನೆಲ್ಲ ನಾವು ಓದಿ ಅರ್ಥ ಮಾಡಿಕೊಂಡು ತಿಳ್ಕೊಂಡಾಗ ಆ ತತ್ವ ನಮ್ಗೆ ಅರ್ಥ ಆಗೋಯ್ತು ಅಂತಂದರೆ ನಮಗೆ ಕರ್ಮ ಬಂಧನದಿಂದ ಬಿಡುಗಡೆ ಸಿಗುತ್ತೆ, ಭಗವಂತನ ಪ್ರಾಪ್ತಿ ಕೂಡ ಆಗತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.